ಓಕೆ 1972ರಲ್ಲಿ ಇಂದಿರಾ ಗಾಂಧಿಯವರು ಪ್ರಾರಂಭ ಮಾಡಿದಂಥ ಈ ಒಂದು ಐತಿಹಾಸಿಕವಾದಂಥ ಯೋಜನೆ ದೇಶದ ಮಕ್ಕಳು ಆರೋಗ್ಯಕರವಾಗಿರಬೇಕು ಅಂಥೇಳಿ ಇವತ್ತು ನಮ್ಮ ಸರ್ಕಾರ ಜೀವನದಲ್ಲಿ ಮಕ್ಕಳು 5 ವರ್ಷ ಒಳಗಡೆ ಇರೋಂಥ ಪ್ರತಿಯೊಂದು ಮಗು ಕೂಡ ಇವತ್ತು ನಾವು ಈ ಲಸಿಕೆಯನ್ನು ಹಾಕಿ ಅವರ ಭವಿಷ್ಯದಲ್ಲಿ ಯಾವ ಅಂಗವೈಕಲ್ಯ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಆರೋಗ್ಯಕರವಾದಂಥ ಕರ್ನಾಟಕ, ಆರೋಗ್ಯಕರವಾದಂಥ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮ್ಮ ರಾಜ್ಯ ಪ್ರತಿ ಹಂತದಲ್ಲೂ ಮೊದಲನೇ ಹೆಜ್ಜೆಯನ್ನು ಇಟ್ಟಿದೆ. ಸೊ ಎಲ್ಲ ನಮ್ಮ NGOಸು, ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳು ಎಲ್ಲ ಕೂಡ ಭಾಳ ಉತ್ತಮವಾಗಿ ಸಹಕಾರ ಕೊಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಈ ದೇಶ ಮುಕ್ತ ಪೋಲಿಯೋ ಭಾರತವನ್ನು ನಿರ್ಮಾಣ ಮಾಡಿದೆ. ಇದನ್ನು ಅಕ್ಕಪಕ್ಕ ದೇಶಗಳಿಂದ ಇದು ಒಳಗಡೆ ಬರ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಜಾಗೃತರಾಗಿ ನಾವು ಈ ಅಭಿಯಾನವನ್ನು ಮುಂದುವರಿಸ್ತಾ ಇದ್ದೇವೆ. ಸೊ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಖಾದರ್ ಅವರು ಸಂಪೂರ್ಣವಾಗಿ ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವ್ರಿಗೆ ಅಪಾರವಾದಂಥ ಅನುಭವ ಇದೆ. ಇವತ್ತು ನಾವು ಅವರು ನನ್ನ ಮನೆಯೇ ಆಯ್ಕೆ ಮಾಡಿಬಿಟ್ಟಿದ್ದಾರೆ. ಇರಲಿ, ಒಂದು ದೇಶಕ್ಕೆ ರಾಜ್ಯಕ್ಕೆ ಕೊಡುವಂಥ ಸಂದೇಶ ಮುಖ್ಯಮಂತ್ರಿ ಮನೆಯಿಂದನೇ ಪ್ರಾರಂಭ ಆಗಲಿ ಅಂತೇಳಿ ಅವರು ಇದನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಅವ್ರಿಗೂ ಅಭಿನಯಿಸ್ತೇನೆ. ಇದನ್ನೆಲ್ಲ ಸೌಲಭ್ಯವನ್ನು ಹಳ್ಳಿಲಿ ಗುಡ್ಡಗಾಡು ಪ್ರದೇಶದಲ್ಲಿರುವಂಥ ಎಲ್ಲ ಮಕ್ಕಳು ಕೂಡ ಇದಕ್ಕೆ ಉಪಯೋಗಿಸ್ಕೊಳ್ಳಲಿಕ್ಕೆ ಬೇರೆ ತಂದೆ ತಾಯಂದಿರು, ಬೇರೆ ಹಿರಿಯರು, NGOಗಳಿಗೆಲ್ಲ ಸಹಕಾರ ಕೊಡಬೇಕು. ಯಾರು ಕೂಡ ಈ ಅವಕಾಶವನ್ನು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಮನೇಲೇ ಫಸ್ಟು ಜನರು ಇದ್ದರೆ ನಾವಲ್ವಾ, ಖಂಡಿತ ಲಸಿಕೆ ಇವತ್ತು ಹಾಕ್ತಾರೆ. ಮೀಡಿಯಾ ಮುಂದೆ ಅಲ್ಲ, ನೋಡೋಣ ಅದನ್ನ ನಮ್ಮ ಖಾದರ್ ಸಾಹೇಬ್ ಏನು ಮಾಡ್ತಾರೆ. ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ